ಜೈ ಶ್ರೀ ಭದ್ರಕಾಳಿ ಒಡೆಯ ಶ್ರೀ ವೀರಭದ್ರ ತಂತ್ರ ಪ್ರಯೋಗ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರ, ಇಂದಿನ ಈ ವಿಡಿಯೋದಲ್ಲಿ ನಿಮಗೆ ಪರಿಚಯಿಸುತ್ತಿರುವ ವನಸ್ಪತಿ ಅಥವಾ ಗಿಡಮೂಲಿಕೆ ಸೂರ್ಯಮುಖಿ ಅಥವಾ ಕಾಡು ಮೆಣಸು ಅಥವಾ 100 ಕಣ್ಣಿನ ಗಿಡ ಅಂತ 3 ಹೆಸರುಗಳಿಂದ ಈ ಒಂದು ವನಸ್ಪತಿಯನ್ನು ಕರೀತಕ್ಕಂಥದ್ದು. ಈ ವನಸ್ಪತಿಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಗಿಡಮೂಲಿಕೆಗೆ ಸಂಬಂಧಪಟ್ಟ ಹಾಗೆ ಇದು ಕೆಲವೊಂದು ಅಂಜನಗಳಿಗೆ, ಬಾಲಾಂಜನ, ಸರ್ವಾಂಜನ, ನಾಗಾಂಜನ, ಭೂತಾಂಜನ ಅಂತಂದ್ಬಿಟ್ಟು ಈ ಅಂಜನಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರದಲ್ಲಿ ಈ ಒಂದು ಗಿಡಮೂಲಿಕೆಯನ್ನು ಬಳಸ್ತಕ್ಕಂಥ ವಿಚಾರಗಳು ಇದ್ದಾವೆ. ಒಂದು ಭಾಗ. ಎರಡನೇದು, ಇದರ ಒಂದು ಕಾಳು ಅಂದರೆ ಈ ಒಂದು ಕಾಡು ಮೆಣಸು, ಇದು ಎಲೆ ತಿಂದರೂ ಖಾರ ಇರ್ತದೆ, ಮತ್ತು ಅದ್ರ ಕಾಳು ಏನಿರ್ತದೆ ಅದರೊಳಗೆ ಇರ್ತದಲ್ಲ, ಬೀಜ, ಕಾಯಿ, ಹಣ್ಣು, ಅದೇನೇ ತಿಂದರೂ ಎಲ್ಲ ಖಾರವಾಗಿ ಇರೋದ್ರಿಂದ ಇದನ್ನು ಕೆಲವೊಂದು ಪಶುವೈದ್ಯಕ್ಕೆ ಸಂಬಂಧಪಟ್ಟ ಹಾಗೂ ಬಳಸ್ತಾರೆ. ಮತ್ತು ನಾವು ತಾಂತ್ರಿಕ ಪ್ರಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ವನಸ್ಪತಿಯನ್ನು ಸಂಪೂರ್ಣವಾಗಿ ವಶೀಕರಣಕ್ಕೆ, ಇದರ ಒಂದು ಎಲೆಗಳನ್ನು ವಶೀಕರಣಕ್ಕೆ ಬಳಸ್ತಕ್ಕಂಥದ್ದು. ತರ್ತಕ್ಕಂಥ ವಿಧಾನ ಏನು ಅಂತಂದರೆ, ಗುರುಪುಷ್ಯಾಮೃತ ಯೋಗ ಅಥವಾ ರವಿಪುಷ್ಯ ಭಾನುವಾರ ಪುಷ್ಯ ನಕ್ಷತ್ರ ಇರಬೇಕು ಅಥವಾ ಗುರುವಾರ ಪುಷ್ಯ ನಕ್ಷತ್ರ ಇರಬೇಕು. ಆವತ್ತು ಹೋಗ್ಬಿಟ್ಟು ಇದಕ್ಕೆಲ್ಲ ಪೂಜೆ ಮಾಡಿ ವಿಭೂತಿ, ಗಂಧ, ಅಕ್ಷತೆ, ಅರಿಶಿಣ, ಉದ್ಗಡ್ಡಿ, ಕರ್ಪೂರ, ವಿಳೆದೆಲೆ, ಅಡಿಕೆ, ಬಾಳೆಹಣ್ಣು, ತೆಂಗಿನಕಾಯಿ ಎಲ್ಲ ಇಟ್ಟು ಪೂಜೆ ಮಾಡಿ ಅದಕ್ಕೆಲ್ಲ ಧೂಪ ದೀಪ ತೋರಿಸ್ಬಿಟ್ಟು ನೀವು ಎತ್ಕೊಂಬರ್ಬೇಕಾಗ್ತದೆ. ಆಯಿತಾ? ಇದು ನೀವು ಬುಧವಾರ ದಿವಸ ಹೋಗಿ ಆಮಂತ್ರಣ ಕೊಡಬೇಕು. ಬುಧವಾರ ದಿವಸ ಆಮಂತ್ರಣ ಕೊಟ್ಟು ಗುರುವಾರ ದಿವಸ ಎತ್ಕೊಂಬರ್ಬೇಕಾಗ್ತದೆ. ಇದೊಂದು ತಂತ್ರಸಾರ. ಇದು ವಶೀಕರಣಕ್ಕೆ ಬರ್ತದೆ. ವಶೀಕರಣಕ್ಕೆ ಇದೊಂದೇ ವಸ್ತು ಅಂತಲ್ಲ, ಕೆಲವೊಂದು ವಸ್ತುಗಳು, ಕೆಲವೊಂದು ಗಿಡಮೂಲಿಕೆಗಳು ಇರ್ತವೆ. ಇವನ್ನೆಲ್ಲ ಮಿಶ್ರಣ ಮಾಡಿ ವಶೀಕರಣಕ್ಕೆ ಬಳಸೋದ್ರಿಂದ ಶೀಘ್ರದಲ್ಲಿ ವಶೀಕರಣ ಆಗ್ತದೆ. ಇಲ್ಲ ನಾವು ಸಿಂಪಲ್ಲಾಗಿ ಮಾಡ್ಕೋಬೇಕು ಅಂತಂದಾಗ ಇದರಲ್ಲಿರ್ತಕ್ಕಂಥ 3 ಎಳೆಗಳು, ಏನೋ ಎಲೆ, ಬಿಲ್ಪತ್ರೆ ಎಲೆ ಕಂಡಂಗೆ ನಿಮ್ಗೆ ಹೆಂಗೆ ಕಾಣ್ತದೆ, ಆ ಎಲೆಗಳನ್ನ ಕಿತ್ಕೊಂಬಂದು ಒಂದು ಅರ್ಶಿನ ಬಟ್ಟೆ ಒಳಗಡೆ ಹಾಕಿ ಅದಕ್ಕೆ ಯಾರು ವಶೀಕರಣ ಆಗಬೇಕು ಅಂತ ಇರ್ತಾರೆ ಅವರು ವಸ್ತುಗಳನ್ನ ಹಾಕಬೇಕು. ವಸ್ತು ಅಂತಂದರೆ ಕೂದಲು, ಉಗುರು, ಬಟ್ಟೆ, ಕಾಲ್ಧೂಳು, ಈ ಥರದ್ದೇನಾದರೂ ಒಂದು ವಸ್ತುನ ಅದರೊಳಗಡೆ ಹಾಕಿ ಅದರೊಳಗಡೆ ಕಾಡು ಮೆಣಸು ಏನಿರ್ತದೆ ಅದರೊಳಗೆ ನಾಡಿನ ಮೆಣಸು ಅಂತಂದರೆ ಈ ಅಂಗಡಿಗಳಾಗಿ ಸಿಗ್ತದಲ್ಲ ಅಂಥ ಮೆಣಸು, ನೀವು ಸಾಂಬಾರಿಗೆಲ್ಲ ಯೂಸ್ ಮಾಡ್ತಿರಲ್ಲ ಅಂಥ ಮೆಣಸನ್ನು ಅದರೊಳಗಡೆ ಹಾಕಬೇಕಾಗ್ತದೆ. ಹಾಕಿ ಅದನ್ನು ತಗೊಂಡೋಗಿ ಅದೇ ಗಿಡಕ್ಕೆ ಕಟ್ಟೋದ್ರಿಂದ ಶೀಘ್ರದಲ್ಲಿ ವಶೀಕರಣ ಆಗ್ತದೆ. ಆಯಿತಾ? ಇದು ವಶೀಕರಣ ಪ್ರಯೋಗ. ದೂರ ಇರೋಂಥವ್ರು ಹತ್ರ ಆಗಂಥ ಒಂದು ಕೆಲಸ. ಯಾಕೆಂತಂದರೆ ಕಾಡು ಮೆಣಸು ಮತ್ತು ಇಲ್ಲಿ ನಾವು ನಾಡಲ್ಲಿರೋಂಥದ್ದು, ಕಾಡಲ್ಲಿರೋಂಥದ್ದು ಎರಡನ್ನೂ ಸೇರಿಸಿದಾಗ ಕಾಡಾಗಿರೋಂಥವ್ರು ನಾಡಿಗೆ ಬರ್ತಾರೆ ಅನ್ನೋ ಒಂದು ಸೂಚನೆ, ಅಂದರೆ ಅದಕ್ಕೆ ಒಂದು ಪ್ರಯೋಗ, ಅದೊಂದು ತಂತ್ರಸಾರ. ಆಯಿತಾ? ಈ ರೀತಿ ಮಾಡೋದ್ರಿಂದ ಶೀಘ್ರದಲ್ಲಿ ವಶೀಕರಣ ಪ್ರಯೋಗ ಆಗ್ತದೆ. ಧನ್ಯವಾದಗಳು. ಜೈ ಶ್ರೀ ಭದ್ರಕಾಳಿ ಒಡೆಯ. ಓಂ ನಮೋ ವೀರಭದ್ರಾಯ. ಅತ್ಯಂತ ದಯಾಳುವೆ.